ಸಾಧಾರಣವಾಗಿ ನಾವೆಲ್ಲ 1 ಸಲ 2 ಸಲ 3 ಸಲ ತಿರುಪತಿಗೆ ಹೋಗಿರ್ತೇವೆ. ಆದ್ರೆ ಇಸುಬು ಬಹುಶಃ 79 80 ಸಲ ತಿರುಪತಿಯ ಹೋಗಿದ್ದಾರೆ. ಅಲ್ಲಿ ಅದೆಷ್ಟೋ ಸಲ ಅವರೊಂದಿಗೆ ಭಾಗಿಯಾಗಿ ದೇವರ ದರ್ಶನವನ್ನು ಕೂಡ ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಿರುಪತಿಗೆ ಹೋಗ್ಬೇಕಾದ್ರೆ ಇಸುಬು ಡ್ರೈವರೇ ಬೇಕು, ಶಬರಿಮಲೆಗೆ ಹೋಗುವುದಾದ್ರೆ ಇಸುಬು ಡ್ರೈವರೇ ಬೇಕು, ಮಂತ್ರಾಲಯಕ್ಕೆ ಹೋಗುವುದಿದ್ರೆ ಕೂಡ ಇಸುಬು ಡ್ರೈವರೇ ಬೇಕು, ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೂ ಅದಕ್ಕೆ ಇಸುಬುವೇ ಬೇಕು, ಅಥವಾ ಯಾವುದೇ ಒಂದು ಗಾಡಿ ಅರ್ಧದಲ್ಲಿ ನಿಂತರೂ ಕೂಡ ಅದಕ್ಕೆ ಇಸುಬೇ ಬೇಕು. ಬಹುಶಃ ಈ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಇವತ್ತು ಈಶ್ವರ ಭಟ್ ಅವರು ಗುರುತಿಸಿದ್ದಾರೆ. ಇನ್ನೂ ಒಂದು ಅವರ ದೊಡ್ಡ ಗುಣ ಏನಂತ ಹೇಳಿದ್ರೆ, ಬಹುಶಃ ಇಲ್ಲಿ ಯಾವುದೇ ಒಂದು ಅಪಘಾತದಲ್ಲಿ ಯಾವುದೇ ರೀತಿಯಲ್ಲಿ ಕಾರಣಾಂತರಗಳಿಂದ ಏನೋ ತೊಂದರೆಯಾಗಿ ಅವರೇನು ತೀರ್ಕೊಂಡ್ರು, ಅವರ ಬಾಡಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಉಂಟು ಗೊತ್ತಾಗಿದ್ರೆ ಅದನ್ನು ನೋಡದೇ ಇರದಂತ ವ್ಯಕ್ತಿ ಶ್ರೀಯುತ ಇಸುಬು ಅಲ್ಲ. ಅದರಿಂದ ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ಎಷ್ಟೋ ಜನರ ತಮ್ಮ ಕಡೆಯ ಅಂತ್ಯದ ಸಮಯದಲ್ಲಿ ಬಹುಶಃ ಅವರೊಂದಿಗೆ ಭಾಗಿಯಾಗಿದ್ದವರು ಅಂತ ಹೇಳಿದ್ರೆ ಅದು ಇಸುಬು. ಆದ್ರಿಂದ ಈಶ್ವರ ಭಟ್ರ ಕೂಡ ಯಾವುದೇ ಒಂದು ಕಷ್ಟದ ಸಂದರ್ಭದಲ್ಲಿ ಕೂಡ ಈಶ್ವರ ಭಟ್ ಅವರು ಇಸುಬನ್ನು ಕರೆದಾಗ ಅದೆಷ್ಟೋ ರಾತ್ರಿ ಇದ್ರು ಕೂಡ ಅವರು ಬರ್ತಿದ್ರು. ಇವತ್ತು ಅವರು ದೂರ ಹೋಗುವಾಗ ಒಂದು ದೊಡ್ಡ ಲಾರಿಯಿಂದ ಇಳಿದು ಮತ್ತೆ ಒಂದು ಬೆಂಗಳೂರಿಗೆ ಹೋಗ್ಬೇಕಲ್ವಾ ಅಂತ ಹೇಳಿದ್ರೆ ಆಯ್ತು ಸರ್ ಪೋಯಿ ಅಂತ ಹೇಳಿ ಮತ್ತೆ ಇನ್ನೊಂದು ಕಾರಲ್ಲಿ ಅವರು ಹೋಗ್ತಿದ್ರು. ಅಲ್ಲಿಂದ ಬಂದು ಬೆಳಿಗ್ಗೆ 4 ಗಂಟೆಗೆ ಬಂದು 7 ಗಂಟೆಗೆ ನಾವೊಂದು ಮೈಸೂರು ಹೋಗ್ಲಿಕ್ಕೆ ಇತ್ತಲ್ವಾ ಇದ್ದಾಗ ಆಯ್ತು ಸರ್ ಪೋಯಿ ಅಂತ ಹೇಳುವಂತ ವ್ಯಕ್ತಿ. ಇವತ್ತು ಎಷ್ಟೋ ಜನ ನಮ್ಮ ಊರಿನ ವ್ಯಾಪಾರಸ್ಥರಿಗಾಗ್ಲಿ ಅಥವಾ ನಮ್ಮ ಊರಿನ ವ್ಯವಹಾರಸ್ಥರಿಗಾಗ್ಲಿ ಕೃಷಿಕರಿಗಾಗ್ಲಿ ಅಥವಾ ಯಾವುದೇ ಒಂದು ಸರ್ಕಾರಿ ನೌಕರರಿಗಾಗ್ಲಿ ಒಬ್ಬ ಒಳ್ಳೆಯ ಒಂದು ಡ್ರೈವರ್ ಮಾಡಿಕೊಡಿ ಅಂತ ಹೇಳಿದ್ರೆ ಅದೆಲ್ಲರೂ ಕೇಳುವುದು ಇಸುಬುವನ್ನು. ಅಂತ ಒಂದು ಒಳ್ಳೆಯ ಸರಳ ಸ್ವಭಾವದ ನಿಸ್ವಾರ್ಥ, ಅದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಪ್ರಾಮಾಣಿಕವಾದ ಒಬ್ಬ ಡ್ರೈವರ್ ಅಂತ ಹೇಳಿದ್ರೆ ಇಸುಬು. ಅವರ ಹತ್ರ ನಾವು ಅಬಾಲ ವೃದ್ಧರನ್ನು, ಒಂದು ಸಣ್ಣ ಮಗುವಿನಿಂದ ಎಷ್ಟೋ ಪ್ರಾಯದವರನ್ನು ಎಲ್ಲಿ ಕೂಡ ತಲುಪಿಸಲಿಕ್ಕೆ ಕೂಡ ನಮ್ಗೆ ಯಾವುದೇ ರೀತಿಯ ಭಯ ಭೀತಿ ಎಷ್ಟೋ ಲಕ್ಷ ಕೂಡ ಕೊಟ್ಟು ಅವ್ರ ಹತ್ರ ಕಳಿಸಿದ್ದಂತೆ ಇದೆ. ಅಂತ ಒಂದು ಪ್ರಾಮಾಣಿಕ ವ್ಯಕ್ತಿಯನ್ನು ಗುರುತಿಸುವಂತ ಒಳ್ಳೆಯ ಮನಸ್ಸು ಇವತ್ತು ಈಶ್ವರ ಭಟ್ ಅವರಿಗೆ ಕುಟುಂಬಸ್ಥರಿಗೆ ಇದೆ. ಆ ಒಂದು ಅಭಿನಂದನೆಯನ್ನು ಸ್ವೀಕರಿಸುವಂತ ಯೋಗ ಭಾಗ್ಯ ಕೂಡ ಇಸುಬು ಅವರಿಗೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಇನ್ನೂ ಒಂದು ಹೇಳ್ತಿದ್ದೇನೆ, ಇವತ್ತು ನಮ್ಮ ಕುಟುಂಬದವರ ಒಂದು ಕಾರ್ಯಕ್ರಮ ಆದ್ರಿಂದ ಬಹುಶಃ ಈ ಒಂದು 25ನೇ ವರ್ಷದ ಒಂದು ವಿವಾಹದ ಸಂದರ್ಭದಲ್ಲಿ ನಮ್ಮ ಮನೆಯವರೆಲ್ಲ ಹೇಳಿದ್ರು, ನಿನ್ನ ಹೆಂಡತಿ ಲಾವಣ್ಯನ್ಗೆ ಒಂದು ಸೀರೆ ತೆಗೆದುಕೊಡು ಮಾರಾಯ ಒಳ್ಳೇದು ಅಂತ. ಆದ್ರೆ ಆ ಈಶ್ವರ ಭಟ್ರ ಅದಕ್ಕೆ ಒಪ್ಪಲೇ ಇಲ್ಲ. ಬೇಡ ಮಾರೆ ಅದೆಲ್ಲ ಎಂತದ್ದು ಬೇಡ, ಅದು ಅವಕ್ಕೆ ಸಾಕಾಗುತ್ತೆ ಅಷ್ಟು ಅಂತ. ಆದ್ರೂ ಸಹ 1000 ಚೆಕ್ ಅನ್ನು ಈಶ್ವರ ಭಟ್ರ ಅವರು ಮೊದಲೇ ರೆಡಿ ಮಾಡಿ ಇಟ್ಟಿದ್ದಾರೆ. ಇಸುಬನಿಗೆ ಒಂದು 25,000 ಚೆಕ್ ಕೊಡಬೇಕು ಮಾರೆ. ಹೀಗೆ ನಮ್ಮ 25ನೇ ವರ್ಷದ ಒಂದು ಮದುವೆಯ ಈ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ 25,000 ಚೆಕ್ ಅನ್ನು ಇಸುಬು ಅವರಿಗೆ ನಮ್ಮ ಕುಟುಂಬದ ಪರವಾಗಿ ನಾವೊಂದು ಕೊಡಬೇಕು ಮಾರೆ. ಅದು ಸಹ ಕಡಿಮೆ ಆಯ್ತು, ಆದ್ರೆ ಅಷ್ಟೊಂದು ಕೊಡುವ ಅಂತ ಒಂದು ಮನೋಭಾವ ಅವರಿಗೆ ಉಂಟು. ನಮಗೆ ಬೇಡ, ಆದ್ರೆ ಪರರಿಗೆ ಎಲ್ಲವೂ ಬೇಕು ಅನ್ನುವ ಒಂದು ಶ್ರೇಷ್ಠ ಮನೋಭಾವ ಶ್ರೀಯುತ ಕಾಶಿಮಠ ಈಶ್ವರ ಭಟ್. ಶ್ರೀ ಇಸುಬು ಅವರ ಪರಿಚಯವನ್ನು ಮನೋಹರ್ ಬುದ್ಧನಾಯ ಇವರು ನಡೆಸಿಕೊಡ್ಬೇಕು ಅಂತ ವಿನಂತಿಸುತ್ತಿದ್ದೇನೆ. ಶ್ರೀ ಕೆ ಈಶ್ವರ್ ಭಟ್ ಮತ್ತು ಶ್ರೀಮತಿ ಲಾವಣ್ಯ ಭಟ್ ಇವರ ದಾಂಪತ್ಯ ಜೀವನದ ಬೆಳ್ಳಿ ಹಬ್ಬದ ಸವಿ ನೆನಪಿಗೆ ಶ್ರೀ ಎಂ ಇಸುಬು ಇವರಿಗೆ ನೀಡುವ ಅಭಿನಂದನಾ ಪತ್ರ. ಶ್ರೀಯುತ ಅದ್ರಾಮ ಮತ್ತು ಶ್ರೀಮತಿ ದುಲೈಕಾ ದಂಪತಿಗಳ ಪುತ್ರರಾಗಿರುವ ಎಂ ಇಸುಬು ವಿಟ್ಲ ಮೇಗಿನಪೇಟೆ ಇವರು ಪ್ರಾಥಮಿಕ ಶಿಕ್ಷಣವನ್ನು ದಕಜೀಪ ಪ್ರಾಥಮಿಕ ಶಾಲೆ ವಿಟ್ಲದಲ್ಲಿ ಪಡೆದಿರುವ ಇವರು ಕುಟುಂಬದ ಎಲ್ಲಾ ಸದಸ್ಯರನ್ನು ಸಲಹುವ ಕಾರ್ಯಕ್ಕೆ ಮುಂದಾಗಿ ತನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ವಾಹನ ಚಾಲನೆಯಲ್ಲಿ ಪರಿಣಿತಿಯನ್ನು ಪಡೆದು ಸಮಾಜದ ಸಮಸ್ತ ಜನರಿಗೆ ಆದರ್ಶ ಪ್ರಿಯರಾಗಿದ್ದಾರೆ. ಇವರು ತಿರುಪತಿ, ಮಂತ್ರಾಲಯ, ಶಬರಿಮಲೆಗೆ 100 ಸಲ ವಾಹನ ಚಲಾಯಿಸಿಕೊಂಡು ಯಾತ್ರಾರ್ಥಿಗಳನ್ನು ಕರೆದುಕೊಂಡು ಸುರಕ್ಷಿತವಾಗಿ ಹೋಗಿ ಬಂದು ಎಲ್ಲರ ಪ್ರೀತಿಯನ್ನು ಗಳಿಸಿದ ರೀತಿ ಅನುಸ್ಮರಣೀಯ. ಹಳೆಯ ರೇಡಿಯೋ, ಟೇಪ್ ರೆಕಾರ್ಡರ್, ಗ್ರಾಮಾಫೋನ್ ಹಾಗೂ ಧ್ವನಿವರ್ಧಕ ಸಂಗ್ರಹಿಸುವ ಹವ್ಯಾಸ ಇರುವ ಇವರಲ್ಲಿ ಅನೇಕ ಹಳೆ ವಸ್ತುಗಳ ಸಂಗ್ರಹವಿದೆ.
ಪತ್ನಿ ರಜಿಯಾ, ಮಕ್ಕಳು ಸುಹೈರ್, ಸಹಲಾ ಪಡೆದಿರುವ ಇವರಿಗೆ ಆ ಪರಮಾತ್ಮನು ಆಯುರಾರೋಗ್ಯ ಸುಖ ಸಂಪತ್ತು ಕರುಣಿಸಲಿ ಎಂದು ಕೆ ಈಶ್ವರ್ ಭಟ್, ಶ್ರೀಮತಿ ಲಾವಣ್ಯ ಭಟ್, ಮಕ್ಕಳಾದ ಶ್ರೀಕೃಷ್ಣ ಶ್ರೀರಾಮ ಕಾಶಿಮಠ ಮತ್ತು ಮನೆಯವರು ದೇವರಲ್ಲಿ ಪ್ರಾರ್ಥಿಸುತ್ತಾ ಅಭಿನಂದನಾ ಪತ್ರವನ್ನು ನೀಡುತ್ತಿದ್ದೇವೆ. ಕೆ ಈಶ್ವರ್ ಭಟ್ ಮತ್ತು ಶ್ರೀಮತಿ ಲಾವಣ್ಯ ಭಟ್, ಮಕ್ಕಳಾದ ಶ್ರೀರಾಮ ಶ್ರೀಕೃಷ್ಣ ಕಾಶಿಮಠ, ಸ್ಥಳ ಕಾಶಿಮಠ ವಿಟ್ಲ, ದಿನಾಂಕ 30/12/2025. ವೇದಿಕೆಯಲ್ಲಿರುವ ಈ ಒಂದು ಸಂದರ್ಭದಲ್ಲಿ ಸೇರಿರುವ ತಮ್ಮೆಲ್ಲರ ಪರವಾಗಿ ಶ್ರೀಯುತ ಯೂಸುಫು ಅವರಿಗೆ ಸನ್ಮಾನ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಬಂಧುಗಳೇ, ಕಾಶಿಮಠ ಈಶ್ವರ್ ಭಟ್ರ ಈ ಒಂದು ಸನ್ಮಾನ ಬಹುಶಃ ಇದು ನಾನಲ್ಲ, ಎಲ್ಲರೂ ಸೇರಿ ಮಾಡುವಂತ ಸನ್ಮಾನ. ಅದರಿಂದ ನಾನು ಮಾಡಬೇಕು ಅಂತ ಇಲ್ಲ ಅವನು ಹೇಳ್ತಿದ್ದಾರೆ. ಆದರೂ ಕೂಡ ಎಲ್ಲರೂ ಸೇರಿ ನಿಮ್ಮೆಲ್ಲರ ಅಪ್ಪನೆಯನ್ನು ಪಡೆದು ಅವರು ಈ ಒಂದು ಸನ್ಮಾನವನ್ನು ಮಾಡ್ತಿದ್ದಾರೆ.